ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ, ಇದು ಹೀಟ್ ಯಾವ್ಯಾವ ಸೋರ್ಸಲ್ಲಿ ನಾವು ತೊಗೊಬೋದು ಅಂದರೆ ಇಂಡಕ್ಷನ್, ಗ್ಯಾಸ್, ಸೆರಾಮಿಕ್ ಹಾಬ್, ಮತ್ತು ಈಗ ಕರೆಂಟ್ ಸ್ಟವಲ್ಲೇ ಒಂಥರ ಸಾಲಿಡ್ ಪ್ಲೇಟ್ ಬರುತ್ತೆ, ಇಂಡಕ್ಷನ್ ಸ್ಟವ್ ಥರನೇ ಬರುತ್ತೆ, ಅದರಲ್ಲಿ ಕೂಡ ಯೂಸ್ ಮಾಡ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾನು ಇವತ್ತೊಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ 1 ವೀಕ್ ಆಯಿತು ನಾನು ಇದು ಪಿಜನ್ ಅವ್ರದ್ದು ಪ್ರೆಷರ್ ಕುಕ್ಕರ್ ಕಾಂಬೋ ಪ್ಯಾಕ್ ತರಿಸ್ಕೊಂಡೆ. ಬಟ್ ಇದುವರೆಗೂ ಓಪನ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಓಪನ್ ಮಾಡೋಣ, ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಹಾಗಾಗಿ ಇದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ನನ್ನ ಮಗ ಆಗಲೇ ಇದು ಬಾಕ್ಸ್ ಕೂಡ ಓಪನ್ ಮಾಡಿದ್ದಾನೆ ಕ್ಯೂರಿಯಾಸಿಟಿಗೆ, ಮಕ್ಕಳಿಗೆ ಗೊತ್ತಲ್ವಾ. ಇದು ಬಂದುಬಿಟ್ಟು ಸ್ಪೆಷಲ್ ಕಾಂಬೋ ಪ್ಯಾಕ್. ಇದು ಪ್ರೆಷರ್ ಕುಕ್ಕರ್ ಸ್ಟೈನ್ಲೆಸ್ ಸ್ಟೀಲ್ ತೊಗೊಂಡಿದ್ದೀನಿ. ಇಷ್ಟು ದಿನ ನಾನು ಅಲ್ಯೂಮಿನಿಯಂ ಯೂಸ್ ಮಾಡ್ತಾಯಿದ್ದೆ. ಅಲ್ಯೂಮಿನಿಯಂ ಅಷ್ಟು ಒಳ್ಳೆಯದಲ್ಲ ಹೆಲ್ತ್ಗೆ ಅನ್ನೋದು ರೀಸೆಂಟಾಗಿ ನಮಗೂ ಗೊತ್ತಾಯಿತು. ಹಾಗಾಗಿ ನಾನು 1 by 1 ಈಗ ಸ್ಟೈನ್ಲೆಸ್ ಸ್ಟೀಲ್ಗೆ ನಾನು ಅಪ್ಗ್ರೇಡ್ ಮಾಡ್ತಾಯಿದ್ದೀನಿ ನನ್ನ ಕಿಚನ್ನ ಕೂಡ. ಅದರಲ್ಲಿ ಫಸ್ಟ್ ಐಟಮ್ ಬಂದುಬಿಟ್ಟು ನಾನು ಇದು ಪಿಜನ್ ತೊಗೊಂಡಿದ್ದೀನಿ. ಇದು ಸ್ಟೈನ್ಲೆಸ್ ಸ್ಟೀಲ್ ಕುಕ್ಕರ್. ನಮ್ಮ ಮನೇಲಿ ಕುಕ್ಕರ್ ಕೂಡ ಹಾಳಾಗಿತ್ತು, ಹಾಗಾಗಿ ಬೇಕಿತ್ತಲ್ವ, ಅಲ್ಯೂಮಿನಿಯಂ ಬೇಡ ಸ್ಟೀಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿದೆ. ಆನ್ಲೈನಲ್ಲಿ ಕೂಡ ನನಗೆ ಒಳ್ಳೆ ರೇಟಿಗೆ ಸಿಕ್ತು. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಬಾಕ್ಸಿಂದ ಓಪನ್ ಮಾಡ್ತಾ ಇದ್ದೀನಿ. ಇದು 5 ಲೀಟರ್ಸ್ದು ಕುಕ್ಕರ್ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಆ ಹೈಟ್ ಮತ್ತು ಲೆಂತ್, ವಿಡ್ತು ಎಲ್ಲ ಸೂಪರಾಗಿದೆ. 3 ರಿಂದ 4 ಜನಕ್ಕೆ ಆರಾಮಾಗಿ 2 ಟೈಮ್ಸ್ಗಾಗುವಷ್ಟು ರೈಸ್ ನಾವು ಮಾಡ್ಕೊಬೋದು. 2 ಲೀಟರ್ಸ್ ಕುಕ್ಕರಲ್ಲಿ ಸಾಂಬಾರು ಮಾಡ್ಕೊಬೋದು. 3 ಲೀಟರ್ಸ್ ಕುಕ್ಕರಲ್ಲಿ ಅದೇ ಹೇಳಿದ್ನಲ್ಲ, ರೈಸ್ ಬಾತ್ ಆ ಥರ ಎಲ್ಲ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ. ಒಂದು 5 ಜನಕ್ಕೆ ಮಾಡ್ಕೊಬೋದು. ಇದು ಬಂದುಬಿಟ್ಟು 2 ಲೀಟರ್ಸ್ದು. ಸಿಂಪಲ್ಲಾಗಿ ಏನಾದರೂ ಮಾಡ್ಕೊಳ್ಳೋಕ್ಕೆ, ಲೈಕ್ ರೈಸ್ ಇಬ್ಬರಿಗೆ ಆ ಥರ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬ ಸೂಪರಾಗಿದೆ. ಹ್ಯಾಂಡಲ್ಸು ಅಷ್ಟೇ ತುಂಬ ಗ್ರಿಪ್ ಆಗಿದೆ, ತುಂಬ ಜಾರಂಥದ್ದು ಆ ಥರದ್ದೆಲ್ಲ ಏನಿಲ್ಲ. ನೋಡ್ತಾ ಇದ್ದೀರಾ, ಪ್ಯಾಕಿಂಗ್ ಕೂಡ ತುಂಬ ಸೂಪರಾಗಿ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಡ್ಯಾಮೇಜ್ ಆಗಿರ್ಬೋದು ಏನೂ ಆಗಿಲ್ಲ ನನಗೆ. ಡಿಲಿವರಿ ಕೂಡ ತುಂಬ ಬೇಗನೆ ಆಯಿತು ನನಗೆ. ವಿತಿನ್ 2 ಡೇಸಲ್ಲಿ ಡಿಲಿವರಿ ಸಿಕ್ತು. ಇದು ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ನಿಮಗೆ, ಅಥವಾ ಆನ್ಲೈನ್ ಪೇಮೆಂಟ್ ಕೂಡ ಇದೆ. ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಇಷ್ಟ ಇರೋರು ಪರ್ಚೇಸ್ ಮಾಡ್ಬೋದು. ಮತ್ತು ಇದು ಬಂದುಬಿಟ್ಟು ಸ್ಯಾಂಡ್ವಿಚ್ ಬಾಟಮು 3 ಕೂಡ, ಹಾಗಾಗಿ ಬೇಗ ತಳ ಇಡ್ಕೊಳ್ಳೋದಾಗಲಿ ಪಾತ್ರೆಯಲ್ಲಿ ಆ ಥರದ್ದೆಲ್ಲ ಆಗಲ್ಲ. ಮತ್ತು ನೀವೇನಾದರೂ ಆಯಿಲ್ ಯೂಸ್ ಮಾಡಿ ಕುಕ್ ಮಾಡ್ತಾಯಿದ್ರೆ, ಲೈಕ್ ರೈಸ್ ಆ ಥರದ್ದೆಲ್ಲ ಮಾಡುವಾಗ ಆಯಿಲ್ ಕೂಡ ಜಾಸ್ತಿ ಏನೂ ಬೇಕಾಗಲ್ಲ. ನೋಡ್ತಾ ಇದ್ದೀರಲ್ಲ, ತುಂಬ ಹ್ಯಾಂಡಿಯಾಗಿದೆ ಯೂಸ್ ಮಾಡೋಕ್ಕೆ ಕೂಡ. ಇದರಲ್ಲಿ ಗ್ಯಾಸ್ಕೆಟ್ ಕೂಡ ಇನ್ಬಿಲ್ಟೇ ಕೊಟ್ಟಿದ್ದಾರೆ, ನೀವು ಬೇಕಂದರೆ ಯೂಸ್ ಮಾಡಿ ತೊಳೆದು ಹಾಕ್ಬೋದು. ಇದು ಫಸ್ಟ್ ಇರೋದ್ರಿಂದ ಸ್ವಲ್ಪ ಅದು ಟೈಟ್ ಆಗ್ತಾಯಿದೆ, ಮತ್ತು ಯೂಸ್ ಮಾಡ್ತಾ ಸರಿ ಹೋಗುತ್ತೆ. ಇದಕ್ಕೆ ಬಂದು ಪ್ರೆಷರ್ ಕೂಡ ತುಂಬ ಚೆನ್ನಾಗಿರೋದಿದೆ. ಸ್ವಲ್ಪ ವೆಯ್ಟು ತುಂಬ ಹೆವಿಯಾಗೇ ಇದೆ, ನೋಡ್ತಾ ಇರ್ಬೋದು. ಒಳ್ಳೆ ಗೇಜ್ ಕೊಟ್ಟಿದ್ದಾರೆ, ಅದು ಕೂಡ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಈಗ ಇದು ಬಂದುಬಿಟ್ಟು 3 ಲೀಟರ್ಸ್ದು. 3 ಲೀಟರ್ಸ್ ಮತ್ತು 2 ಲೀಟರ್ಸ್ಗೆ ಒಂದೇ ಲಿಡ್ ಕೊಟ್ಟಿದ್ದಾರೆ, ಕಾಮನ್ ಲಿಡ್, ಎರಡಕ್ಕೂ ಆಗುತ್ತೆ. ಇದಕ್ಕೂ ಹಾಗೆಯೇ ಸಪ್ರೇಟ್ ಒಂದು ವೆಯ್ಟ್ ಕೊಟ್ಟಿದ್ದಾರೆ ಮತ್ತು ಗ್ಯಾಸ್ಕೆಟ್ ಕೊಟ್ಟಿದ್ದಾರೆ. ಇದು ಕೂಡ ಹ್ಯಾಂಡಿ ಆಗಿದೆ. ಇದು ಸಿಂಗಲ್ ಹ್ಯಾಂಡಲ್ಲು, ಈ ಕಡೆ ಇಟ್ಕೊಳ್ಳೋಕ್ಕೆ ಇನ್ನೊಂದೇನಿಲ್ಲ. ಬಟ್ ತುಂಬ ಗ್ರಿಪ್ ಇದೆ, ಹೆವಿ ಗೇಜ್ ಇದೆ. ಆಲ್ಮೋಸ್ಟ್ ನಾವೊಂದು 5 ಇಯರ್ಸ್ವರೆಗೂ ಯೂಸ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂದ್ಕೊಳ್ತೀನಿ. ಈಗಂತೂ ಅಲ್ಯೂಮಿನಿಯಂ ಎಲ್ಲ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ಸು ಆ ಥರದ್ದೆಲ್ಲ ಬಂದುಬಿಟ್ಟಿರುತ್ತೆ. ಬಟ್ ಇದರಲ್ಲಿ ಆ ಥರ ಆಗಲ್ಲ. ನೋಡ್ತಾ ಇದ್ದೀರಾ, ಬಾಟಮ್ ಎಲ್ಲ ಸ್ಯಾಂಡ್ವಿಚ್ 3ಕ್ಕೂ ಒಂದೇ ಥರ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಸ್ಯಾಂಡ್ವಿಚ್ ಬಾಟಮು ಮತ್ತು ಅಲ್ಯೂಮಿನಿಯಂ ಕೋರ್ ಇದೆ ಒಳಗಡೆ. ಹಾಗೆಯೇ ಇಂಡಕ್ಷನ್ ಕಾಂಪ್ಯಾಟಬಲ್ ಸ್ಟೈನ್ಲೆಸ್ ಸ್ಟೀಲ್ ಇರುತ್ತೆ. ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಸ್ಕ್ರ್ಯಾಚಸ್ ಎಲ್ಲ ಆಗಬಾರ್ದು ಅಂದರೆ ನೀವು ವುಡನ್ ಸ್ಪ್ಯಾಚುಲಾಸ್ ಅಥವಾ ಸ್ಪೂನ್ಸ್ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಈಗ ಫೈಬರ್ದು ಬರುತ್ತಲ್ವ ಸ್ಪ್ಯಾಚುಲಾಸ್ ಎಲ್ಲ, ಆ ಥರದ್ದು ಕೂಡ ಯೂಸ್ ಮಾಡ್ಬೋದು. ಸ್ಟೀಲ್ದು ನೀವು ಸ್ಪ್ಯಾಚುಲಸ್ ಎಲ್ಲ ಯೂಸ್ ಮಾಡಿದಾಗ ಸ್ಕ್ರ್ಯಾಚಸ್ ಆಗುತ್ತೆ. ಮತ್ತು ಇದು ಮಿರರ್ ಫಿನಿಶ್ ಇದೆ, ಅದು ಹಾಳಾಗ್ತಾ ಹೋಗುತ್ತೆ. ಆದಷ್ಟು ನೀವು ವುಡನ್ ಅಥವಾ ಈಗ ಫೈಬರ್ ಸ್ಪ್ಯಾಚುಲಾಸ್ ಬರ್ತಲ್ಲ, ಅದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಲೈಫ್ ಬರುತ್ತೆ ಅಂತ ನನ್ನ ಒಪಿನಿಯನ್ ಪರ್ಸ್ನಲ್ ಆಗಿ. ಇದು 2 ಮತ್ತು 3 ಲೀಟರ್ಸ್ಗೆ ಕಾಮನ್ ಲಿಡ್ ಇದೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ, ಇದು 3 ಲೀಟರ್ಸ್ಗೆ ಹಾಕಿದ್ದೀನಿ. ಹಾಗೆಯೇ ಈಗ 3 ಲೀಟರ್ಸ್ ಕೂಡ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದು ಗ್ರಿಪ್ ಸಿಗ್ತಾ ಇಲ್ಲ ನನಗೆ. ಒಂದು ಸತಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಫ್ರೀಯಾಗಿ ಮೂಮೆಂಟ್ ಆಗುತ್ತೆ ಲಿಡ್ ಮತ್ತು ಕುಕ್ಕರ್ಗೆ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿದೆ, ಗ್ಲಾಸ್ ಫಿನಿಶಿಂಗ್ ಇದೆ. ಹಾಗೆಯೇ ನೀವು ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪ್ಯಾಚುಲಸ್ ಎಲ್ಲ ಯೂಸ್ ಮಾಡೋಕ್ಕೆ
ಟ್ರೈ ಮಾಡಿದ್ರೆ ನೀವು ಆದಷ್ಟು ವುಡನ್ ಅಥವಾ ಈಗ ಫೈಬರ್ದು ಬರುತ್ತಲ್ವ ಆ ಥರದ್ದು ಯೂಸ್ ಮಾಡಿ. ಸ್ಟೀಲ್ ಸ್ಪ್ಯಾಚುಲಾಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ಸ್ಪೂನ್ಸ್ ಆಗಿರ್ಬೋದು ಅದೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಈ ಗ್ಲಾಸ್ ಫಿನಿಶ್ ಹೊರಟೋಗುತ್ತೆ. ಹಾಗೆಯೇ ಸ್ಕ್ರ್ಯಾಚಸ್ ಬರುತ್ತೆ ಕುಕ್ಕರಲ್ಲಿ, ಅದು ನೋಡಲಿಕ್ಕೂ ಚೆನ್ನಾಗಿ ಕಾಣಲ್ಲ. ಇದು ನೋಡಿ ಸ್ಯಾಂಡ್ವಿಚ್ ಬಾಟಮ್ 3ಕ್ಕೂ ಒಂದೇ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಗೇಜ್ ಕೂಡ ತುಂಬ ಚೆನ್ನಾಗಿದೆ, ಕಣ್ಣು ಮುಚ್ಕೊಂಡು ತೊಗೊಬೋದು ನೀವು. ಮತ್ತು ವರ್ತ್ ಕೂಡ ಇದೆ. ನೀವು ಅಲ್ಯೂಮಿನಿಯಮ್ಗೆ ಹೋದರೆ ಆಲ್ಮೋಸ್ಟ್ ಅಲ್ಯೂಮಿನಿಯಮ್ಗೆ ಮತ್ತು ಸ್ಟೀಲ್ ಪ್ರೆಷರ್ ಕುಕ್ಕರ್ ಕೊಂಬೋಗೆ ನಿಮಗೊಂದು 600 to 700 ರುಪೀಸ್ವರೆಗೂ ವೇರಿಯೇಷನ್ ಬರುತ್ತೆ ಅಷ್ಟೇ. ಬಟ್ ಲೈಫ್ ಟೈಮ್ ವರ್ತ್ ಇದೆ, ನೀವು ತೊಗೊಬೋದು. ಒಂದು 5 ಇಯರ್ಸ್ವರೆಗೂ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು. ಆಮೇಲೆ ಬೇಕಂದರೆ ನೀವು ಎಕ್ಸ್ಚೇಂಜ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ. ನನಗಂತೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.